ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ PUC ಎಕ್ಸಾಮ್ ಪ್ರಿಪರೇಷನ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ದ್ವಿತೀಯ PUC ಇತಿಹಾಸ 10 ಅಂಕದ ಬಹುಮುಖ್ಯ ಪ್ರಶ್ನೆ, ಗೌತಮ್ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ 10 ಅಂಕವನ್ನು ಸುಲಭವಾಗಿ ಗಳಿಸಿ. 10 ಅಂಕದ ಪ್ರಶ್ನೆ ಕ್ವಶನ್ ನೋಡೋಣ. ಗೌತಮ್ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. ಗೌತಮ್ ಬುದ್ಧ ಕ್ರಿಸ್ತಪೂರ್ವ 563 ರಿಂದ 483 ಇದ್ದನು. ಪೀಠಿಕೆಯಲ್ಲಿ ನೋಡೋಣ. ಬೌದ್ಧ ಧರ್ಮದ ಸ್ಥಾಪಕ ಗೌತಮ್ ಬುದ್ಧ ಕ್ರಿಸ್ತಪೂರ್ವ 563 ನೇಪಾಳದ ಲುಂಬಣಿಯಲ್ಲಿ ಜನಿಸಿದನು. ಇವನ ಮೊದಲ ಹೆಸರು ಸಿದ್ಧಾರ್ಥ್. ಇವನ ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ ಕಪಿಲವಸ್ತುವಿನ ಶಾಕ್ಯಕುಲದ ಮುಖಂಡ. ಸಿದ್ಧಾರ್ಥನು 7 ದಿನ ಮಗುವಿದ್ದಾಗ ಮಾಯಾದೇವಿ ಮರಣ ಹೊಂದಿದಳು. ಮೇನ್ ಪಾಯಿಂಟ್ಸ್ ಇದ್ದಲ್ಲಿ ಹೀಗೆ ಕೆಳಗಡೆ ಮಾರ್ಕ್ ಮಾಡಬೇಕಾಗುತ್ತದೆ. ಆದ್ದರಿಂದ ಅವನು ಚಿಕ್ಕಮ್ಮ ಮಹಾಪ್ರಜಾಪತಿ ಗೌತಮಿ ಅವರನ್ನು ಘೋಷಿಸಿದಳು. ಆದ್ದರಿಂದ ಸಿದ್ಧಾರ್ಥ್ ಗೌತಮ ಎಂದು ಹೆಸರು ಪಡೆದನು. ಸಿದ್ಧಾರ್ಥ್ ಅತ್ಯಂತ ಸುಖಭೋಗಗಳಿಂದ ಬೆಳೆದನು. 16ನೇ ವಯಸ್ಸಿನಲ್ಲಿ ಯಶೋಧರಾಳ ಜೊತೆ ವಿವಾಹವಾಗಿ ರಾಹುಲ ಎಂಬ ಮಗ ಜನಿಸಿದನು. ಮಹಾನ್ ಪರಿತ್ಯಾಗ ಏನು ಮಾಡಿದನು ನೋಡೋಣ. ಜಾತಕ ಕಥೆಗಳ ಪ್ರಕಾರ ಬುದ್ಧ ಒಂದು ಸಂಜೆ ಅರಮನೆಯಿಂದ ಹೊರ ಹೋದಾಗ ಒಬ್ಬ ರೋಗಿ, ಒಬ್ಬ ಸನ್ಯಾಸಿ, ಶವಯಾತ್ರೆ ಕಂಡನು. ಮೊದಲು 3 ದೃಶ್ಯಗಳಲ್ಲಿ ಸಿದ್ಧಾರ್ಥ್ ಕೇವಲ ದುಃಖ ನೋವನ್ನು ಕಂಡರೆ 4ನೇ ದೃಶ್ಯದಲ್ಲಿ ಸನ್ಯಾಸಿಯನ್ನು ಕಂಡನು. ಈ 4 ದೃಶ್ಯಗಳ ಪರಿಣಾಮವಾಗಿ ಪ್ರಾಪಂಚಿಕ ಜೀವನ ತ್ಯಜಿಸಿ ಸನ್ಯಾಸಿಯಾಗಿ ಹೆಂಡತಿ, ಮಗು, ತಂದೆ, ತಾಯಿ, ರಾಜ್ಯವನ್ನು ತ್ಯಾಗ ಮಾಡಿದನು. ಇದನ್ನು ಮಹಾಪರಿತ್ಯಾಗ ಎಂದು ಕರೆಯುವರು. ಜ್ಞಾನೋದಯ. ಗೌತಮ್ ತನ್ನ 35ನೇ ವಯಸ್ಸಿನಲ್ಲಿ ಗಾಯದ ಅರಳಿ ಮರದ ಕೆಳಗೆ ಜ್ಞಾನೋದಯ ತಥಾಗತ ಸತ್ಯವನ್ನು ಅರಿತವನು ಎಂದು ಹೆಸರಾದವನು. ಧರ್ಮಚಕ್ರ ಪ್ರವರ್ತನ. ಜ್ಞಾನೋದಯ ಪಡೆದ ಬುದ್ಧ ಬನಾರಸ ಸಮೀಪದ ಸಾರನಾಥದ ಜಿಂಕೆವನದಲ್ಲಿ ತನ್ನ ಮೊದಲ ಪ್ರವಚನ ನೀಡಿದನು. ಇದನ್ನು ಧರ್ಮಚಕ್ರ ಪ್ರವರ್ತನ, ಧರ್ಮಚಕ್ರ ತಿರುಗುವಿಕೆ ಎಂದು ಕರೆದರು. ಧರ್ಮಚಕ್ರ ಬೌದ್ಧ ಧರ್ಮದ ಚಿಹ್ನೆಯಾಗಿದೆ. ನಿರ್ಮಾಣ. ಬುದ್ಧ ತನ್ನ 80ನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ನಿರ್ಮಾಣ ಹೊಂದಿದನು. ಎಡ್ವಿನ್ ಅರ್ನಾಲ್ಡ್ ಬುದ್ಧನನ್ನು ಏಷ್ಯಾದ ಜ್ಯೋತಿ ಎಂದು ಬಣ್ಣಿಸಿದ್ದಾನೆ. ವಿಶೇಷವೆಂದರೆ ಬುದ್ಧನ ಜನನ, ಮರಣ, ಜ್ಞಾನೋದಯ ಸಂಭವಿಸುವುದು ವೈಶಾಖ ಮಾಸ ಶುದ್ಧ ಪೌರ್ಣಿಮೆಯ ದಿನದಂದು. ಆದ್ದರಿಂದ ಆ ದಿನವು ಬುದ್ಧ ಪೂರ್ಣಿಮಾ ಎಂದು ಹೆಸರಾಗಿದೆ. ಬುದ್ಧ ತನ್ನ ಅನುಯಾಯಿಗಳಿಗೆ 4 ಮೂಲತತ್ವಗಳು, 4 ಆರ್ಯ ಬೋಧಿಸಿದನು. ಬೋಧನೆಗಳು ನೋಡೋಣ. 4 ಮೂಲ ತತ್ವಗಳು ಏನೇನಿವೆ ಅಂದರೆ ಸತ್ಯ, ಅಹಿಂಸೆ, ಆಸ್ಥೇಯ, ಅಪರಿಗ್ರಹ. 4 ಬೋಧನೆಗಳು ನೋಡೋಣ. ಪ್ರಾಪಂಚಿಕ ಜೀವನ ದುಃಖಮಯವಾದುದು. 2ನೇದು, ಆಶೆಯೇ ದುಃಖಕ್ಕೆ ಮೂಲ ಕಾರಣ. 3ನೇದು, ಆಶೆಯನ್ನು ತೊರೆದರೆ ದುಃಖ ನಿವಾರಣೆಯಾಗುತ್ತದೆ. 4ನೇದು, ಆಶೆಯನ್ನು ಕೊನೆಗೊಳಿಸಲು ಅಷ್ಟಾಂಗ ಮಾರ್ಗಗಳಿವೆ. ಅಷ್ಟಾಂಗ ಮಾರ್ಗಗಳು ಯಾವ್ಯಾವೆಂದು ನೋಡೋಣ. ಒಳ್ಳೆಯ ನಂಬಿಕೆ, ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಧ್ಯಾನ, ಒಳ್ಳೆಯ ಜೀವನೋಪಾಯ, ಒಳ್ಳೆಯ ಮನಸ್ಥಿತಿ. ಉಪಸಂಹಾರ. ಬುದ್ಧನು ಅಷ್ಟಾಂಗ ಮಾರ್ಗಗಳನ್ನು ಬೋಧಿಸಿದನು. ಒಳ್ಳೆಯ ಜ್ಞಾನ, ಒಳ್ಳೆಯ ನಡತೆ, ಒಳ್ಳೆಯ ಪ್ರಯತ್ನ ಪ್ರಮುಖವಾದವು. ಹಾಗೆಯೇ ನಿಮ್ಮ ಉಪಸಂಹಾರ ಮತ್ತು ಪೀಠಿಕೆಗೆ 1 ಅದು ಪೀಠಿಕೆಗೆ 1 ಅಂಕ, ಉಪಸಂಹಾರಕ್ಕೆ 1 ಅಂಕ. ಇಲ್ಲೇ 2 ಅಂಕ ಆಗಿವೆ. ನೀವು ವಿವರಣೆ ಹೆಚ್ಚಿಗೆ ನೀಡಿದರೆ 10ಕ್ಕೆ 10 ಅಂಕಗಳನ್ನು ಪಡೆದುಕೊಳ್ಳುತ್ತಾರೆ. ನಾನು ಎಷ್ಟು ಹೇಳಿದ್ದೇನೆ ಅಷ್ಟು ಸಹ ಬರೆದರೆ 10ಕ್ಕೆ 10 ಅಂಕ ನೀಡುತ್ತಾರೆ.